ನಮಸ್ತೆ ಡಾರ್ಲಿಂಗ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಆಫ್ ಮೈ ಲಾಗ್. ಇವಾಗ ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಜನ ನೋಡಿ ಯಾವ ಥರ ಜನ ಸಾಗರ ಆಗಿದ್ದಾರೆ. ನಾಳೆ ವೀಕ್ ಆಫ್ ಇರೋದಕ್ಕೆ ಫುಲ್ಲು ಜನ ಜಾತ್ರೆ ಆಗಿಬಿಟ್ಟಿದ್ದಾರೆ. ನಾವು ಇವಾಗ ಟ್ರಿಪ್ ಪ್ಲ್ಯಾನ್ ಇದೆ, ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಕ್ಯೂ ಇದೆ, ಯಾವ ಥರ ಆಗುತ್ತೆ ನೋಡೋಣ. ನಮ್ಮ ಅಣ್ಣ 2 ಬ್ಯಾಗ್ ಹಾಕೊಂಡು ಬಂದವನೇ ಟ್ರಿಪ್ಪಿಗೆ ರೆಡಿ ಆಗೋನು. 1 ಬ್ಯಾಗ್ ಎತ್ಕೊಬಂದವನೇ, 2 ಬ್ಯಾಗ್ ಎತ್ಕೊಬಂದವನೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಫಸ್ಟ್ ಬಂದುಬಿಟ್ಟು ನಮ್ಮ ಫ್ರೆಂಡ್ ಮಧು ಅಂತ ಹೇಳ್ಬಿಟ್ಟು ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸು. ಅಣ್ಣ 2 ಬ್ಯಾಗ್ ಎಲ್ಲ ಲಗೇಜ್ ಹಾಕೊಂಡ್ರೆ 2 ಡೇಸ್ಗೆ. ಇನ್ನಿಬ್ಬರು ಇಲ್ಲಿದ್ದಾರೆ. ಬಸ್ ಇನ್ನೇನು ವೆಯ್ಟಿಂಗು, ಬಸ್ ಬರಬೇಕು. ಇನ್ನೂ ಎಲ್ಲ ರೆಡಿ ಆಗಿದ್ದಾರೆ, ಎಲ್ಲ ಕಾಯ್ತಾ ಇದ್ದಾರೆ. ಯಾವ ಟೈಮಿಗೆ ಯಾವ ಬಸ್ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲಾಗಿ ನೋಡೋಣ, ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ ನಿಮಗೆ. ಇವಾಗ ಹೇಳೋದು ಬೇಡ, ಬಟ್ ನಾವಿವಾಗ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡ್ತೀವಿ. ಸಿಗೋ ಟೈಮಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು. ಯಾವಾಗೂ ದುಡಿಯೋದು ಎಲ್ಲ ಪ್ರತಿಯೊಂದು ಇದ್ದೇ ಇರುತ್ತೆ. ನಿಮ್ಮ ಲೈಫ್ ಫುಲ್ಲು ದುಡಿಯೋದು ಒಂದೇ, ಮೆಮೊರಿ ಕ್ರಿಯೇಟ್ ಮಾಡೋದು ಒಂದೇ. ನೀವು ನೋಡಿ, ಯಾರು ಪಾಸ್ವರ್ಡ್ ಆಗಿರ್ತಾರೋ ಅವರೆಲ್ಲ ಎಷ್ಟೋ ದಿವಸ ಆಗಿರ್ತಾರೆ ಸಿಕ್ಕಿ. ನಾವೇ ಅಟ್ಲೀಸ್ಟ್ 6 months ಒಂದ್ಸಲ ಇಲ್ಲಾಂದರೆ 1 yearಗೆ 2 times 3 times ಆ ಥರ ಸಿಗ್ತಾ ಇರ್ತೀವಿ. ಅದು ಮೋಸ್ಟ್ ಮೆಮೊರಿ ಆಗಿರುತ್ತೆ. ಅದೇ ಥರ ನೀವು ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಖರ್ಚು ಮಾಡೋದು ಯಾವ ಥರ ಇರುತ್ತೋ ಅದೇ ಥರ ಸ್ಪೆಂಡ್ ಮಾಡಬೇಕು. ಅದು ಒಂದು ಮೆಮೊರಿ ಇರುತ್ತೆ. ಯಾಕಂದರೆ ಫುಲ್ಲು ಖರ್ಚು ಮಾಡೋಕ್ಕೆ ಹೇಳ್ತಾಯಿಲ್ಲ ನಾನು, ಅರ್ಧ ಸೇವಿಂಗ್ಸು ಅರ್ಧ ಖರ್ಚು ಆ ಥರ ಮಾಡ್ಕೊಂಡ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಬನ್ನಿ ಯಾವ ಥರ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಫುಲ್ ನೋಡೋಣ. ಫುಲ್ಲು ಈ ಟ್ರಿಪ್ಪಲ್ಲಿ ಫುಲ್ ಜಾಲಿ ಮಾಡಿ ಜೋಶ್ ಮಾಡೋಣ ಅಷ್ಟೇ. ಅಯ್ಯಂಗಾರ್ ಮಿಸ್ಟರ್ ಸೆಲೆಕ್ಟ್ ಮಾಡಿ ಅಣ್ಣ. ಓ ಹುಡುಕ್ತಾರಣ್ಣ ಯಾರನ್ನ? ಓ ಅಣ್ಣ MG ರೋಡಲ್ಲಿ ಒಬ್ಬ ಡ್ಯಾನ್ಸ್ ಮಾಡೋರಿಗೆ ಸೌಂಡ್ ಗೈಸ್, ಈಗ ಟ್ರೆಕ್ಕಿಂಗ್ ಬರ್ತಾ ಇದ್ದೀವಿ. ಇಲ್ಲಿ ರೈಲ್ವೆ ಗೇಟಲ್ಲಿ ಇಲ್ಲಿ ನೋಡಿ, ಇಲ್ಲಿ ರೈಲ್ವೆ ಗೇಟ್ ಎಲ್ಲ ಓಪನ್ ಆಗ್ತಾಯಿದೆ. ಇಲ್ಲೆಲ್ಲ ನಮ್ಮ ಟೆಕ್ ಲೀಡ್ ಎಲ್ಲ ಬರ್ತಾ ಇದ್ದಾರೆ. ಟೆಕ್ ಲೀಡ್ ಇವರು ಸಂಜನಾ. ಹಾಯ್, ಮಳೆ ಸ್ಟಾರ್ಟ್ ಆಯಿತು, ನಮ್ಮ ದಿವಸ ಸ್ಟಾರ್ಟ್ ಆಯ್ತು. ಈಗ ಕರೆಕ್ಟ್ ಟೈಮಿಗೆ ಹೆಂಗೆ ಅಂದರೆ ನಾವು ಬರ್ತಾ ಇದ್ದೀವಿ, ಇದು ಓಪನ್ ಆಯಿತು, ಮಳೆನೂ ಸ್ಟಾರ್ಟ್ ಆಯಿತು. ಒಳ್ಳೆ ಟೈಮಿಗೆ ಎಂಟ್ರಿ ಆಗಿದ್ದೀವಿ. ಓಡಲೇ ಇಷ್ಟೊತ್ತು ಮಳೆ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಮಳೆ ಬರ್ತಾ ಇದೆ. ಚೆನ್ನಾಗಿದೆ, ವ್ಯೂ ಚೆನ್ನಾಗಿ ಬರುತ್ತೆ ಅನಿಸ್ತಾ ಇದೆ. ನೋಡೋಣ ಯಾವ ಥರ ಇರುತ್ತೆ ಅನ್ನೋದು ಸ್ಟಾರ್ಟ್ ಮಾಡೋಣ. ನೋಡಿ, ಯಾವಾಗಲೇ ನಮ್ಮದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಬಾಯ್ಸ್ ಸ್ವಲ್ಪ ಹೋಗ್ತಾ ಇದ್ದಾರೆ. ನಾವೆಲ್ಲ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಸಿಕ್ಕಿ ಆಲ್ಮೋಸ್ಟ್ ಒಂದು 8 years. ಇಲ್ಲ ಅಲ್ಲೇ ಅದಕ್ಕೂ ಮುಂಚೆ ಒಂದ್ಸಲ ಬಂದಿದ್ದೆ ನಾವು. ಅದಕ್ಕೂ ಮುಂಚೆ ಇದು ನಾವು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ವರ್ಕಿಂಗ್ ನಮ್ದು ಇವಾಗಲೂ ನಾವು ಹಂಗೆ ಇದ್ದೀರಿ. ಕಾಲೇಜ್ ಒಂದೊಂದು ವರ್ಕು ಒಂದೊಂದು. ನಾನು ನಂದು ಬೇರೆ ಬ್ಯಾಗ್ರೌಂಡು, ಇವನು ಬೇರೆ ಬ್ಯಾಗ್ರೌಂಡು, ಅವ್ನು ಬೇರೆ ಬ್ಯಾಗ್ರೌಂಡು, ಎಲ್ಲ ಪ್ರೊಫೆಷ್ನಲ್ ಎಲ್ಲ
ಅದೇ ಎಲ್ಲ ಒಂದೊಂದೂರು ಎಲ್ಲರ ಸಿಕ್ಕಿ ಜಾಸ್ತಿ ದಿವಸ ಆಗಿತ್ತು. ಇವಾಗೆಲ್ಲ ದೂಸಾಗರ್ ಇಂದ ಎಲ್ಲ ಒಟ್ಟಿಗೆ ಆಗಿ ಎಲ್ಲ ಎಂಜಾಯ್ ಮಾಡೋಣ ಅಂತ ಬರ್ತಿದ್ದೀವಿ. ನಡಿ ಫಸ್ಟ್ ನಡಿ, ನೀನು ಹೇಳ್ತೀನಿ. ಲೇ ಇದಲ್ಲ ಲೇ ಬಸ್ ಡ್ರೈವರ್ ಸ್ಲೋ. ಲೀಡರ್ ಮೇಡಮ್ ನೀವು ಬನ್ನಿ ಮುಂದೆ. ನೀವು ಮುಂದೆ ನಾವಿಂದ ಚಾಲು ಐತ್ರಿ. ಹಾ ಬಂದ್ ಮಾಡಿ. ಚಲೋ ನಡಿಯಲೇ ನೀನ್ ಬೇರೆ. ನಮ್ ಗೈಡ್ ಈಸ್ ಸೂಪರ್ ಸ್ಟಾರ್. ನಮ್ಮ ಅಪ್ಪನ ನಾನೇ ಆಲ್ಮೋಸ್ಟ್ ಚೆಕ್ ಪೋಸ್ಟು ಫಿನಿಶ್ ಮಾಡ್ಕೊಂಡು ಬಂದಮೇಲೆ ನಾವು ಇವಾಗ ಜಾಸ್ತಿ ಲೇಸು ಪ್ಯಾಕೆಟ್ಸ್ ಅವೆಲ್ಲ ಏನೋ ತರಕ್ಕೆ ಹೋಗ್ಬೇಡಿ. ಇವತ್ತು ನಮ್ಮ ಅದೃಷ್ಟ ಏನೋ ಜಾಸ್ತಿ ಯಾರೋ ಚೆಕ್ ಮಾಡಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಮಳೆ ಬಂದು ನಿಂತು ಐತೆ ಇವಾಗ. ನೋಡಿ ಯಾವ ಥರ ಇದೆ, ಇದೊಂಥರ ಲೇಕು ಇಲ್ಲಿ ಐತಿರೋ ಅದು ಫುಲ್ ಕ್ಲೀನಾಗಿ ತೋರ್ಸಕ್ಕೆ ಎಲ್ಲ ಐತಲ್ಲ, ಗಿಡ ಅಡ್ಡ ಇಲ್ಲ ಅದು ಜೂಮ್ ಮಾಡೋಕ್ಕಾಗಲ್ಲ. ಇದು ಹಾಕಿದ್ದೀನಲ್ಲ ಕೇಸು ಬರ್ತಾವಲ್ಲ. ಚಕ್ಲೇಟ್ ಓ ಫ್ರೀಡಮ್ ಫೈಟರ್ ಶ್ರೇಯಸ್ ಕುಮಾರ್ ಅಯ್ಯಂಗಾರ್ಗೆ, ಮಿಸ್ಟರ್ ಪುಲಿಗೆ ಜೈ, ಅಮೆಜಾನ್ ಡೆವಲಪರ್ಗೆ ಜೈ. ನಮ್ಮ ಪ್ಲಾನ್ ಆರ್ಗನೈಸರ್ ಶ್ರೇಯಸ್ ಅಯ್ಯಂಗಾರ್ಗೆ, ಸ್ವತಂತ್ರ ಹೋರಾಟಗಾರ ನಮ್ಮ ಶ್ರೇಯಸ್ ಕುಮಾರ್ಗೆ, ಫ್ರೀಡಮ್ ಫೈಟರ್ ಭಗತ್ ಸಿಂಗ್, ಗಬ್ಬರ್ ಸಿಂಗ್ಗೆ, ನೆಕ್ಸ್ಟ್ ಭಗತ್ ಸಿಂಗ್ ಲೈ ನಮ್ಮ ಶ್ರೇಯಸ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಾಗರ್ ಟ್ರಕ್ಕಿಗೆ ಆರಾಮಾಗಿ ನೀವು ನಾರ್ಮಲ್ ಶೂಸ್ ಹಾಕೋ ಬಂದು ನಡೆಯುತ್ತೆ. ಟ್ರಕ್ಕಿಂಗ್ ಗ್ರಿಪ್ ಇರೋದೇ ಬೇಕು ಅಂತೇನಿಲ್ಲ, ಕ್ಯಾಶುವಲ್ ಆದರೂ ಆಗುತ್ತೆ. ನೀರಲ್ಲಿ ದಾಟ್ಕೊಂಡು ಹೋಗ್ಬೇಕು, ಯಾಕೋ ಬಂದಿರೋ ಕಷ್ಟ ಆಗಿರೋದು. ಹಾರ್ಕೊಂಡೆ ಹೋಗೋ ಅಂತ ಬಾ. ನೀನು ಫಸ್ಟ್ ಮುಂದೆ ನೋಡ್ಕೊಂಡು ಮೊಬೈಲ್ ಬಿಡು. ನೀನು ಫಸ್ಟು ಕೈ ಸಖತ್ತಾಗಿದೆ ಕೋಲ್ಡು. ಅದು ಯಾರೋ ಒಂದು ಚಿಕ್ಕ ಬಟ್ಟಿಂಗ್ ಹಾಕೋಬೇಡ. ಡೈವರ್ ಬಿಡು, ನೀನು ಹೇಳ್ತೀನಿ, ನೀನು ಕೇಳಿದ್ ಗೊತ್ತಿಲ್ಲ ನೀನು ಡೈವರು. ನಮ್ಮ ಬ್ಯಾಚಲ್ಲ ಈಗ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ ಮುಂದೆ ಯಾವ ಥರ ಸಿಗೋದು ಹೋಗ್ಬೇಡಿ ನೋಡೋಣ. ಏನಾಗೋಗಿದೆ? ನೀರಾಗಿ ಹೋಗಿದೆ. ಆಕಾಶ ಅಣ್ಣಂಗೆ ಜಾರೋದಪ್ಪ, ನೀನು ಹುಷಾರು, ನಿಂದೆ ಜಾರ್ತಾ ಇರೋದು. ಹಾಂ, ನೀನು ಬಿಟ್ಟರೆ ಒಂದು ಎಂಟರ್ಟೈನ್ಮೆಂಟ್ ಏನಂದ್ಯಾ? ಹ್ಞೂ, ನಾನೇನು ಸುಮ್ಮನೆ ಹೇಳ್ತಾ ಇದ್ದೀನಿ. ಕ್ರಾಕ್ಸ್ ಹಾಕೋ ಬಂದಿರೋ ಪಕ್ಕ ಜಾರೋದು ಲೈ ಅಲ್ಲ, ಕ್ರಾಕ್ಸ್ ಹಾಕೋ ಬಂದಿರೋ ಪಕ್ಕ ಜಾರೋದು ಇವಾಗ. ನೀನು ಹಂಗೆ ಮಾಡ್ಕೊಂಡು ಹೋಗ್ಬೇಡಲ್ಲಿ, ಇನ್ನೂ ಜಾರೋದು. ಇನ್ಯಾವನು ಅಲ್ಲೇ ಕಲ್ಲಿಟ್ರೆ ಜಾರಲ್ಲ ನೋಡಿ. ಈಗ ನಿಮ್ಗೆ ಹಂಗಲ್ಲಿ ಈ ಥರ ತಳ್ಳಾಟೆ ಮಾಡ್ಕೊಂಡು ಅವತಾರಗಳು ಆಡ್ಕೊಂಡು ಹೋಗ್ತಾರೆ ಬೇರೆಯವ್ರಿಗೆ, ಇನ್ನೊಬ್ರಿಗೆ
ಪ್ರಾಬ್ಲಮ್ ಕೊಡ್ಕೊಂಡು ಏನು ಮಾಡೋಣ ಇಂಥವ್ರಿಗೆಲ್ಲ. ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು, ಕರೆಕ್ಟ್ ಬೇರೆ ಏನೋ ಬೇಕು. ಮದು ನೀನು ಜಾರ್ತಾ ಇದೆಯಾ ನಂಗೆ ಗೊತ್ತಾಯ್ತು ಗೈಸ್. ಈಗ ತಾನೇ ಜಸ್ಟ್ ಮಿಸ್ ಅವನು ಜಾರಿದ್ರೆ ಸಕ್ಕದಾಗಿರೋದು ಅವನು. ಏನು ಮಾಡ್ತೀರಾ ಬ್ಯಾಟ್ಲ. ನಾನೇನೋ ಮಾಡಿದೆ, ನಾನೇನು ಭಯ ಬೀಳಿಸ್ತೀನ. ನೀನು ಜಾರು ಅಂದಿದ ತಕ್ಷಣ ಜಾರು ಬೀಳಕ್ಕೆ ನೀನೇನು ಬೇರೆ ಅವನು ಸೂಪರ್ ಮ್ಯಾನ. बाजी रुपट्टा अंदर करो. ये तो सुपरमैन है. ಸಕ್ಕದಾಗಿದೆ ಟ್ರೆಕ್ಕಿಂಗು ನೋಡಿ, ಯಾವ ಥರ ಪ್ಲೇಸ್ ಇದೆ. ಮಳೆ ಬರಬೇಕಾಗಿತ್ತು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲೇ ನಿಂಗೆ ನೆಟ್ವರ್ಕ್ ಬೇರೆ ಬರುತ್ತೆ ಕಡೆ ನಿಂಗೆ ಇಲ್ಲಿ ಕಾಡಿದಾವ. ಏನಿದೆ ನಾಡ ನಿಂಗೆ ನೆಟ್ವರ್ಕ್ ಬರೋದಕ್ಕೆ. ನೋಡಿ ಗೈಸ್ ಇಂಥವ್ರು ಇಂಥವ್ರು ಏನು ಮಾಡೋಣ. ನೆಟ್ವರ್ಕ್ ಬೇಕಂತ ಅಪ್ಲೋಡ್ ಮಾಡೋದಕ್ಕೆ ಲೈವ್ ಏನು ಮಾಡೋಣ ಇಂಥವ್ರಿಗೆ ನಾನು ಹೇಳಿ. ಇವಾಗ ತಾನೇ ಹೇಳ್ಬಿಟ್ಟು ಅಪ್ಲೋಡ್ ಮಾಡಬೇಕು ನೆಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆ ಹೇಳ್ತೀಯ. ಏನು ಮಾಡೋಣ ಇಂಥವ್ರಿಗೆ ನೀವೇ ಹೇಳಿ. ಈ ಥರ ಟ್ರೆಕ್ಕಿಂಗ್ ನಿಮ್ಮ ಗ್ಯಾಂಗಲ್ಲೂ ಮಾಡಬೇಕು ಅಂದರೆ ನಿಮ್ಮ ಗ್ಯಾಂಗ್ ಜೊತೆ ಮಾತಾಡಬೇಕು. ಯಾರು ಲೇ ಅದು ಮರ ಬಿದ್ದಿರೋಲ್ಲ, ದಂಗೆ ಇರೋದು. ಯಾವನ ಹೇಳ್ತಾ ಇದ್ದ, ಯಾರು ಸುಸ್ತಾಗಿದೆ ಅಂದ್ರೂ ನೀರು ಕುಡ್ದಂಗೆ ಅದು. ಇವನು ಶ್ರೇಯಸ್ ಅಯ್ಯಂಗಾರ್ ಅಂತ ಓಪನ್ ಚಾಲೆಂಜ್ ಮಾಡಿದ್ದೆ. ಯಾರು ಸುಸ್ತಾಗಿರ್ತಾರ ಅವ್ರು ನೋಡೋಣ, ಯಾರು ಚಾಲೆಂಜ್ ಮಾಡೋಣ. ಇವನು ಬರೀ ಬಿಲ್ಡಪ್. ಇವನು ಅರ್ಧ ಬಿಲ್ಡಪ್ ಕೊಡ್ತಾನೆ. ಅವಾಗ ಪೌಚ್ಗೆ ಫೋನೇ ಹಾಕೊಂಡಿಲ್ಲ, ಬರೀ ಖಾಲಿ ಪೌಚ್ ಹಾಕೊಂಡಿದ್ದ. ಇವಾಗ ಹಾಕೊಂಡಿರೋದು ನಾನು ಹೇಳಿದ್ಮೇಲೆ. ಏನು ಮಾಡೋಣ ಇಂಥವ್ರಿಗೆಲ್ಲ. ಸಕ್ಕದಾಗಿದೆ. ಆಗುತ್ತಾ? ಯಾಕಾಗಲ್ಲ ನೋಡಿ ಗೈಸ್. ನಮ್ಮ ಹುಡುಗ ಅವಾಗ ಯಾರು ಫಸ್ಟ್ ಸುಸ್ತು ಆಗ್ತಾರೆ ಅಂತ ಹೇಳಿದ್ದ. ಅಣ್ಣ ಅವಾಗಲೇ ಸುಸ್ತು ಫುಲ್ಲು. ನಾನು ಬ್ಯಾಗ್ ಎತ್ಕೊಂಡಿರ ಇನ್ನೇನು. ಏನು ವೇಟ್ ಇಲ್ಲ, ಕ್ಯಾಮ್ರಾ ಇರೋದವಲ್ಲ ಇನ್ನೇನು. ಏನು ಮಾಡ್ತೀಯಪ್ಪ ಪಾಟಿ ಯಾವಾಗ ನಾನು ಕುತ್ಕೊಂಡಿಲ್ಲ. ನೀನು ಹೇಳಿ, ಏನು ಹೇಳಿದ್ ನೀನು? ಯಾರು ಫಸ್ಟ್ ಇಷ್ಟ ಆಗ್ತಾರೋ ಅಂತ. ಅರ್ಧ ದಾರಿಗೆ ಬಂದಿದ್ದೀವಿ. ಎಷ್ಟು ದೂರ ಬಂದಿದ್ದೀವೋ ಗೊತ್ತಿಲ್ಲ. ಈ ಥರ ನೋಡಿ ಏನು ಸಕಲ ಕಾಣಿಸ್ತಾ ಇದೆ. ಯಾರು ನೀನು? ನಾನು ಮೋಹಿನಿ, ಇವಳು ಮನೆ ಬಂದಿನಿ, ಈ ಮನೇಲಿದ್ದೀನಿ, ಎಲ್ರು ಪ್ರಾಣ ತೆಗಿತೀನಿ, ಬ್ಲಡ್ ಸರಿಯಿಲ್ಲ ಅದು ಕುಡಿದೀನಿ, ಬಡಪಾಯಿದ್ದೆ ಹೂವ ಅಡ್ಜಸ್ಟ್ ಮಾಡ್ಕೊ. ಗಾಯ್ಸ್ ಇವನು 64 ಕಿಲೋಮೀಟರ್ ನಡೆದಿದ್ದೀನಿ ಅಂತಾನೆ. ಬಂದಿರೋ 5 ಕಿಲೋಮೀಟರ್ 3-4 ಕಿಲೋಮೀಟರ್ಗೆ 3 ಲೇ ಅಪ್ಪ ನೀನು ಗೈಸ್. ಅವಾಗ ನೀವು ನೋಡಿದ್ದೀರಲ್ಲ ಬ್ಯಾಗ್ ಹಾಕೊಂಡು ನೋಡಿ. ಇವಾಗೂ ಜಾರ್ತವನ ಅಣ್ಣ. ಇವಾಗ ಬ್ಯಾಗ್ ತೆಗ್ದೆ ಈ ಥರ ಸುಸ್ತ ಉಶ್ ಅಂತಾನೆ. ಆ ಬ್ಯಾಗ್ ಇದ್ದಿದ್ದು ಇವನು ಕೊಟ್ಟವ್ ನೋಡಿ ಬ್ಯಾಗು. ಅವಾಗೆ ಬ್ಯಾಗ್ ಇತ್ತಲ್ಲ ಅದು ಇಲ್ಲಿದೆ. ಅದು ಜಿಂಬಾಡಿಯ ಪೋಸ್ ಕೊಡೋದು ನೋಡಿ, ಯಾವ ಥರ ಪೋಸ್ ಕೊಡ್ತಾನೆ ಹಂಗೆ ಅಬ್ಸರ್ವ್ ಮಾಡಿ ಪೋಸು. ಜಿಂಬಾಡಿ ಅಂತಾನೆ. 64 ಕಿಲೋಮೀಟ್ರ್ ನಡೆದಿದ್ದೀನಿ ಅಂತಾನೆ. ಮತ್ತು 4 ಕಿಲೋಮೀಟ್ರಿಗೆ ಉಸ್ ಅಂತಲ್ಲ ಮತ್ತೆ. ನಾವು ಆಯ್ತು ನೋಡಪ್ಪ. ಇದಕ್ಕೆ ನೀನು ಉಸ್ ಅಂದಿದ್ಯ, ಅದಕ್ಕೆ ಅಷ್ಟು ಉಸ್ ಅಂದಿದ್ಯ ಯಾರು ಗೊತ್ತು. ನೋಡೋಣ ಎಷ್ಟಾಗೋದು ಅಷ್ಟು ಬೀಪ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಹೆಂಗೆ ಕಿಚ್ಚಾಡ್ತಾರಂದ್ರೆ ಇಲ್ಲಿ ಕಿಚ್ಚಾಡ್ರೆ ಬೇರೆಯವರೆಲ್ಲ ನೋಡ್ಬೇಕು, ಹಿಂದೆ ಮುಂದೆ ಇರೋರೆಲ್ಲ ನೋಡ್ಬೇಕು. ಹಂಗೆ ಜಗಳ ಆಡ್ತಾರೆ, ಇಲ್ಲ ಮಾತಾಡೋದೇ ಕಿರ್ಚೋ ಥರ ಇರುತ್ತೆ ನಮ್ಗೆ ಹೆಂಗಲ್ಲಿ. ಏನೋ ಶೇಷ್ ನಂಬರ್ 1 ಮಧು ಅಣ್ಣ, ನಂಬರ್ 2 ಆಕಾಶ್. ಇವ್ನು ನಂಬರ್ 2 ಇರೋ ಲೆಕ್ಕದಲ್ಲಿ ಇವ್ನು ನಂಬರ್ 1 ಕೊಡಬೇಕು. ಇಲ್ಲ ಸೈಲೆಂಟ್ ಆಗೋನು ಅಣ್ಣ ಇವತ್ತು, ಸುಸ್ತಾಗ್ಬಿಡೋನು. ಗೈಸ್ ನಮ್ಮ ಪ್ರಕೃತಿ ಬಗ್ಗೆ ಸ್ವಲ್ಪ ಮೋಟಿವೇಶನ್ ಕೊಡ್ತಾರೆ, ಕಿಚ್ಚಾಡಬಾರ್ದಂತ. ನೋಡೋಣ ಯಾವ ಥರ ಮೋಟಿವೇಶನ್ ಕೊಡ್ತಾರೆ ಹೇಳಿ ಸಂಗನವ್ರೆ. ಸ್ವಲ್ಪ ಈ ಕಡೆ ಫೇಸ್ ಈ ಕಡೆ ಸ್ವಲ್ಪ ತಿರ್ಕೊಂಡು ಹೇಳಿ. ಟರ್ನ್ ಮಾಡಿ ಈ ಕಡೆ ಸ್ವಲ್ಪ ತಿರ್ಕೊಂಡು ಹಂಗೆ ಸ್ಟಾಪ್ ನಿಂತ್ಕೊಳ್ಳಿ ಹೇಳಿ. ಇವಾಗ ಪ್ರಕೃತಿನ ಸೈಲೆಂಟ್ ಆಗಿ ಸರಿಬೇಕು, ಅದನ್ನ ಜೋರ್ಸಿ ಎಲ್ಲ ಮಾತಾಡಿ ಬೇರೆ ಪ್ರಾಣಿಗಳಿಗೆ ಭಯ ಆಗೋ ತರ ಎಲ್ಲ ಇರ್ಬಾರ್ದು. ಸೂಕ್ಷ್ಮ ಜೀವಿಗಳಿರುತ್ತೆ ಕಾಡಲ್ಲಿ. ಸೊ ನಾವು ಕಾಡಲ್ಲಿ ಪ್ರಶಾಂತವಾಗಿ ಹೋಗಿ ಕಾಡನ್ನ ಏನದು ಪ್ರಕೃತಿ ಸೌಂದರ್ಯವನ್ನ ಸದ್ದು ಬರ್ಬೇಕು. ಅದನ್ನ ಹಾಳು ಮಾಡಿ ಅಲ್ಲಿರೋ ಪ್ರಾಣಿಗಳಿಗೆ ಇವಾಗ ನಮ್ಮ ಮನೆ ಹತ್ರನೇ ಬಂದು ಯಾರಾದ್ರೂ ಸುಮ್ಮನೆ
ಘಾಟ್ಸ್ ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಥರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಹೇಳಿ, ಕಮೆಂಟ್ ಹಾಕಿ. ಹಾಯ್ ಗೈಸ್, ನಾವು ದೂದ್ಸಾಗರ್ ಟ್ರೆಕ್ಕಿಂಗ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಿ. ನೀವು ನೋಡಿ, ತುಂಬ ಚೆನ್ನಾಗಿದೆ ದೂದ್ಸಾಗರ್ ಟ್ರೆಕ್ಕಿಂಗು. ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಇಲ್ಲಿ ನೋಡಿ ಬ್ರೋ, ಈಸಿಯೆಸ್ಟ್ ಟ್ರೆಕ್ಕಿಂಗ್ ಇದು ದೂದ್ಸಾಗರ್. ಎಕ್ಸ್ಪೀರಿಯನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರನ್ನ ಕಷ್ಟ ಟ್ರೈ ಮಾಡಬೇಕು ಅಂತ ಕೂಡಾಗಿ ಮತ್ತು ನೇತ್ರಾವತಿ ಇಂಥವು ಟ್ರೈ ಮಾಡಿ. ಹಾರ್ಡೆಸ್ಟ್ ಟ್ರೆಕ್ಕಿಂಗ್ಸ್ ಅಂದರೆ ಕೊಡಚಾದ್ರಿ, ನೇತ್ರಾವತಿ, ಕುದುರೆಮುಖ, ಮುಳ್ಳಯ್ಯನಗಿರಿ ಹಿಲ್ಸ್ ಇವೆಲ್ಲ. ಪ್ರಾಬ್ಲಮ್ ಏನಂದರೆ ನೀವು ಒಂದು ತಿಂಗಳು ಮುಂಚೆ ಬುಕ್ ಮಾಡಿ. ಯಾಕಂದರೆ ನಾವು ಈ ಥರ 25 ಡೇಸ್ಗೆ ಬುಕ್ ಮಾಡೋಣ ಅಂತ ಹೋದ್ವಿ. ಆದರೆ ಅದು ಸ್ಲಾಟ್ ಎಲ್ಲ ಫುಲ್ ಆಗೋಗಿತ್ತು. ನೋಡಿ ಸಕ್ಕತ್ತಾಗೈತೆ, ಫುಲ್ಲು ನೀರು ಟ್ರೆಕ್ಕಿಂಗು ಸಕ್ಕತ್ತಾಗೈತೆ. ವ್ಯೂ ಪಾಯಿಂಟ್ ಇಲ್ಲಿಂದ ಫುಲ್ ಕಂಟಿನ್ಯೂಸ್ ನೀರು ಬರುತ್ತೆ. ಒಬ್ಬನೇ ಇದ್ದಂಗೆ ಇರೋದು. ನಮ್ಮ ವೈಸ್ ಟೀ ಶರ್ಟ್ ನೋಡಿ, ನಾನು ಕನ್ನಡಿಗ ಅಂತ ಹಾಕೋಬಿಟ್ಟು ಟೀ ಶರ್ಟ್ ಹಾಕೊಂಡ್ಬಂದು ಅಣ್ಣ, ನಮ್ಮ ಶ್ರೇಯಸ್ ಅಣ್ಣ. ಯಾವ ಥರ ಏ ಕಂದ ಏನಾಗಿದೆ ಮಗಳನಾಗೆ ಮಣ್ಣ ಕೋಚ್ ಇಕ್ಕೊಂಬಂದು ಬ್ಯಾಗ್ ಎಲ್ಲ ಕೊಟ್ಟೆ ಆರಾಮ ಪೀಸ್ಫುಲ್ಲಾಗಿ ಅವನೇ ನೋಡ್ತಾನೆ. ಈಗ ಇದೆಲ್ಲ ಫುಲ್ ಗ್ರೌಂಡಲ್ಲಿ ಆ ಥರ ಇದೆ. ಫುಲ್ ಟ್ರೆಕ್ಕಿಂಗ್ ಪಾಯಿಂಟು ಟರ್ಕಿ ಅಂತೆಲ್ಲ ಇದೆ. ಎಲ್ಲ ಬರ್ತಾ ಇದ್ದಾರೆ. ನಾವು 11ಗೆ ಚೆಕ್ಔಟ್ ಆಗಿದ್ದೀವಿ, ಚೆಕ್ಕಿನ್ ಆಗಿದ್ದೀವಿ. ಹೀಗಾಗಿ ನಮ್ಗೆ ಜಾಸ್ತಿ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ನೀವೇನಾದ್ರು ಬೇಗ ಬಂದರೆ ಚೆಕ್ಕಿಂಗ್ ಎಲ್ಲ ಬೇಗ ಇರುತ್ತೆ. ಈಗ ನನಗೆ ಗೊತ್ತಿರಂಗೆ 11ಗೆಲ್ಲ ಚೆಕ್ಕಿನ್ ಆಗಬೇಕಂತೆ. ಅದಾದಮೇಲೆ ಅಲ್ಲೋ ಇಲ್ಲ ಅಂತೆ. ಇದು ಆ ಥರ ಇದೆ. ಏನು ಸಕ್ಕತ್ತಾಗಿದೆ ನೋಡಿ, ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್ ಮಾತ್ರ. ಹಿಂದಿ ಈ ಸ್ಟ್ರೈಟ್ ಟ್ರೆಕ್ಕಿಂಗ್ ಇನ್ನೊಂದು ನನಗೆ ಗೊತ್ತಿಲ್ಲ, ಇನ್ನೊಂದು 6 to 7 ಕಿಲೋಮೀಟರ್ಸ್ ಇರ್ಬೋದು. ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಎಂಜಾಯ್ ಮಾಡೋಣ ಬನ್ನಿ. ಈ ವಿಡಿಯೋ ಏನಾದ್ರು ನಿಮಗೆ ಆ ಥರ ಇಷ್ಟ ಆಗ್ತಾಯಿದೆ, ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು, ಒಂದು ಲೈಕ್, ಒಂದು ಕಮೆಂಟ್, ಶೇರ್ ಮಾಡಿಬಿಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೆಕ್ಸ್ಟ್ ಇಷ್ಟ ಆಗುತ್ತೆ, ಲಾಂಗ್ ವಿಡಿಯೋ ಆಗುತ್ತೆ ಅನ್ಸುತ್ತೆ. ಆದಷ್ಟು ನಾನು 2 ಪಾರ್ಟ್ ಡಿವೈಡ್ ಮಾಡೋಕ್ಕೆ ನೋಡ್ತೀನಿ. ಗೈಸ್, ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡಿ. ಮಾತಾಡ್ತಾ ತುಂಬ ಸುಸ್ತಾಗ್ತದೆ. ಯಾರು ಗೆಟ್ ಎನರ್ಜಿ ಗೆಸ್ಟ್ ಬಸ್ ಇದರಲ್ಲಿ ಯಾವುದಕ್ಕೂ ಅಷ್ಟು ಈಸಿಯಾಗಿ ಬಿಡಬಾರ್ದು ಅಂತಾರೆ. ನೀವು ಯಾವುದೇ ಆದ್ರೂ ಪ್ರತಿಯೊಂದು ಟ್ರೈ ಮಾಡಿ, ಲಾಸ್ಟ್ವರೆಗೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ನೋಡಿ ನಿಮ್ಗೇನು ಅನಿಸುತ್ತೆ ನೋಡಿ. ನೇಚರ್ ಅಂತ ಸಕ್ಕತ್ತಾಗಿದೆ. ಟ್ರೈನು ಅನ್ಸುತ್ತೆ, ಟ್ರೈನ್ದು ಟ್ರ್ಯಾಕ್ಸ್ ಇದೆ ಗೈಸ್. ಇಲ್ಲಿ ಈ ಸ್ಪಾಟಿಗೆ ಬಂದರೆ ಟ್ರೈನ್ ಬರ್ತಾ ಇರೋ ಸೌಂಡು ನಿಮಗೆ ಕೇಳಿಸುತ್ತೆ ಈಸಿಯಾಗೆ. ನಿಮಗೆ ಟ್ರೈನ್ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ನೋಡೋಣ, ಹತ್ರ ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡೋಣ. ಆಗುತ್ತಾ ಇಲ್ಲ, ಒಂದು 2 ಮಿನಿಟ್ಸ್ ಹಂಗೆ 2 ಮಿನಿಟ್ಸ್ ಅಲ್ಲ, ಒಂದು 10 ಸೆಕೆಂಡ್ಸ್ ಕೇಳಿಸ್ಕೊಡಿ. ನಿಮಗೂ ಕೇಳಿಸುತ್ತೆ ಅನಿಸುತ್ತೆ ಸೌಂಡು. ನೋಡೋಣ, ಟ್ರೈ ಮಾಡ್ತೀನಿ. ಕೇಳಿಸ್ತಾ ಅಂದ್ಕೊತೀನಿ, ಟ್ರೈನ್ ಆರಾಮ್ ಸೌಂಡ್ ಕೇಳಿಸ್ತಾ ಅಂದ್ಕೊತೀನಿ. ಟ್ರೈನ್ ಎಲ್ಲ ಟ್ರೈನು ನಮಗೆ ರೀಲ್ಸ್ ಬಂದಿರೋ ಪ್ರಕಾರ ನಾವು ಅಂದ್ಕೊಂಡಿರೋದು ಟ್ರೈನ್ ಮೇಲೆಯಿಂದ ನಿಂತ್ಕೊಂಡು ನೋಡ್ರೆ ಫಾಲ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಅಲ್ಲೋ ಇಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟಾಗುತ್ತೋ ಟ್ರೈ ಮಾಡೋಣ. ಒಂದು ಒಳ್ಳೆ ವ್ಯೂ ತೆಗೆದು ಟ್ರೈ ಮಾಡ್ತೀನಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಗ್ಯಾಂಗ್ ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ರಿಟರ್ನ್ ಎಲ್ಲ ಬರ್ತಾ ಇದ್ದಾರೆ. ಎಲ್ಲ ನೈಟ್ ಸ್ಟೇ ಆಗಿಬಿಟ್ಟು ಬೆಳಿಗ್ಗೆ ಕಾಣಿಸಲ್ಲ ಅಲ್ಲೇ. ಝೂಮ್ ಹಾಕಿದ್ದೀನಿ, ಫುಲ್ ಝೂಮ್ ಹಾಕಿದ್ದೀನಿ, ಕಾಣಿಸಲ್ಲ. ಮರ ಅಡ್ಡ ಐತಲ್ಲ. ಹಿಂಗೆ ಅಂದರೆ ವಾತಾವರಣ ಅರ್ಧ ಮಳೆ ಬರುತ್ತೆ, ಅರ್ಧ ಮಳೆ ಬರೋಲ್ಲ. ರೈನ್ ಕೋಟ್ ತೆಗಿತಾರೆ, ತೆಗಿಯಲ್ಲ. ಎಲ್ಲ ಡಿವೈಡ್ ಆಗಿ ಹೋಗ್ಬಿಟ್ಟವ್ರೆ. ಅದಕ್ಕೆ ಕಂಟಿನ್ಯೂಸ್ ಹಾಕೊಂಡಿದ್ದು ಪ್ರಾಬ್ಲಮ್ ಇರೋಲ್ಲ. ನೋಡಿ ಯೋಚನೆ ಮಾಡಿ. ಇನ್ನೊಂದೇನು ಅಂದರೆ, ಈಗ ಅಂದಿವೆ ಬರ್ಬೇಕಾದ್ರೆ ರೈನ್ ಕೋಟ್ ಏನಾದ್ರು ಮಿಸ್ ಆಯಿತು ಅನ್ನೋದು ಈ ಥರ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಈಗ ಒಂದು ಹೋಟ್ಲು ಸಮೇತ ರೈನ್ ಕೋಟು ಎಲ್ಲ ಪ್ರತಿಯೊಂದೆಲ್ಲ ಇಲ್ಲೇ ದೂದ್ಸಾಗರ್ ಔಟ್ಸೈಡು ಒಂದು ಜೀಪಲ್ಲಿ ಬಂದಿರೋ ಸಹ ನಿಮಗೆ ಅಲ್ಲೇ ಎಂಟ್ರೆನ್ಸಲ್ಲಿ ಅಂಗಡಿಗಳು ಇವೆ, ಅಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ನೀವು ಏನೇ ರೆಸ್ಟ್ಯೂ ಮಾಡೋಕ್ಕೆ ಹೋಗ್ಬೇಡಿ ಅಂಥವೆಲ್ಲ. ರೈನ್ ಕೋಟ್ ಮಿಸ್ ಆಗಿದೆ ಅದು ಇದು ಅಂತ ಅಲ್ಲಿ ತೊಗೊಳೋದು, ಅಲ್ಲೂ ಇಲ್ಲೂ ಎಲ್ಲ ಒಂದೇ ಪ್ರೈಸೇ ಇದೆ ಆಲ್ಮೋಸ್ಟು. ಇಲ್ಲಿ ಬಂದು ಆರಾಮಾಗಿ ಇದು ಕ್ಯಾರಿ ಮಾಡ್ಕೊಳ್ಳಿ. ಸುಮ್ಮನೆ ಅಲ್ಲಿಂದ ತೊಗೊಬಂದು ಕ್ಯಾರಿ ಮಾಡೋಬೋದು. ಯಾರ ಹತ್ರ ಇಲ್ಲ ಅಂದರೆ ಅವ್ರು ಬಂದು ಇಲ್ಲೇ ತೊಗೊಳ್ಳಿ. ಯಾರ ಹತ್ರ ಇರುತ್ತೋ ಅಲ್ಲೇ ಫಸ್ಟೇ ನೀವು ಬ್ಯಾಗಲ್ಲಿ ಹಾಕೊಂಡ್ಬಂದುಬಿಡಿ, ಯಾವುದೇ ಪ್ರಾಬ್ಲಮ್ ಇರೋಲ್ಲ.
ಇಲ್ಲಿಂದ ಯಾವ ಥರ ಕಾಣಿಸ್ತಾ ಇದೆ, ಸಕ್ಕಲ ಕಾಣಿಸ್ತಾ ಇದೆ. ಕರ್ಕೊಂಡು ಹೋಗೋದಕ್ಕೆ ನೋಡಿ ಯಾವ ಥರ ಇದೆ ಅಂದರೆ ಈ ವಾತಾವರಣ ಸಕ್ಕತ್ತಾಗಿದೆ. ಇದು ಬೇಕಾಗಿರೋದು ನಮ್ಮ ಟ್ರೆಕ್ಕಿಂಗು. ನಾರ್ಮಲ್ ನಡ್ಕೊಂಡು ಹೋಗೋದು ಯಾರು ಬೇಕಾದ್ರೂ ನಡ್ಕೊಂಡು ಹೋಗ್ತಾರೆ, ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ನೋಡೋಣ ಯಾವ ಥರ ಸಿಗುತ್ತೆ ಅಂತ ಹೇಳಿ. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆಯಾ? ಇನ್ನೂ 8 ಕಿಲೋಮೀಟ್ರಾ? ಹಾಂ ಲಾಭ ಏನಾರು ಹೇಳ್ತೀರಾ? ಎಲ್ಲಿಂದ ಬಂದಿರೋದು? ನಾವು ಗೌರಿಬಿದನೂರು. ಗೌರಿಬಿದನೂರು ಅಂದರೆ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಹಾಂ ನೀವು ಗದಗ. ಗದಗ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬ್ರೋ. ಫಸ್ಟ್ ಆಫ್ ಆಲ್ ಏನು ನೀವು ಗ್ಯಾಂಗ್ ಬಂದಿದ್ದೀರಾ, ಸಿಂಗಲ್ ಬಂದಿದ್ದೀರಾ? ಬಾಯ್ಸ್ ನಮ್ಮ ಗ್ಯಾಂಗ್ ಇನ್ನೂ ಟಿ ಬಂದಿದ್ದೀವಿ. ಹಾಂ ನೀವು ಸಪ್ರೇಟ್ ಟಿ ಟಿ ಮಾಡ್ಕೊಂಡು ಬಂದಿದ್ದೀರಾ? ಹಾಂ ಸಕ್ಕತ್ತಾಗಿದೆಯಲ್ಲ. ಅಲ್ಲಿ ನಿಮ್ಮ ಕಡೆ ಎಲ್ಲ ಹೆಂಗಿದೆ? ನಮ್ಮ ಕಡೆ ಚೆನ್ನಾಗಿದೆ ಬ್ರೋ. ನೀವು ಇವಾಗ ನಮ್ಗೆ ಇನ್ನೂ ಹೇಳ್ಬೇಕಂದ್ರೆ ಚೆನ್ನಾಗಿ ಅನಿಸ್ತಾ ಇರೋದು. ಇನ್ನೂ ಇವಾಗ ಮಳೆ ಬರ್ತಾ ಇದೆಯಲ್ಲ, ನಡ್ಕೊಂಡು ಹೋಗಕ್ಕೆ ಇವಾಗ ನಮ್ಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಹಾಂ ನೈಸ್ ಬ್ರೋ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಹಂಗೆ ಚಂದನ್ ಅಪ್ಪು. ಚಂದನ್. ಹಾಂ ಚಂದನ್ ಅಪ್ಪು. ಚಂದನ್ ಅಪ್ಪು. ಅಪ್ಪು. ಹಾಂ ಓಕೆ, ಅಪ್ಪು ಫ್ಯಾನಾ? ಹಾಂ ಅಪ್ಪು ಫ್ಯಾನ್. ಓ ಥ್ಯಾಂಕ್ ಯು ಬ್ರೋ. ನೀವು ಬಂದಾಗ ಮಳೆ ಆಯ್ತಾ? ನಾವು ಬೆಳಿಗ್ಗೆ ಬಂದಾಗ ಇರಲಿಲ್ಲ. ಮಳೆ ಇರಲಿಲ್ಲ, ಹಂಗಾರೆ ಇವಾಗೇ ಬಂದಿರೋದಾ? ಓಕೆ ನೈಸ್ ಟು ಮೀಟ್ ಯು ಬ್ರೋ. ಹಾಂ ಗೈಸ್ ನೋಡಿ ಗೈಸ್, ನಮ್ಮ ಫ್ಯಾನ್ ಯಾರೋ ಸಿಗ್ಬಿಟ್ಟಿದ್ದಾರೆ, ನಮ್ಮ ಬಾಸ್ ಫ್ಯಾನು. ಅವ್ರು ಬಂದಾಗ ಮಳೆ ಇರಲಿಲ್ಲ ಅಂತ ಬೆಳಿಗ್ಗೆ 5 ಗಂಟೆಗೆ ಏನೋ ಬಂದಿದ್ದು, ಮಳೆ ಇರಲಿಲ್ಲ ಅಂದರು. ಅವರೆಲ್ಲ ರಿಟರ್ನ್ ಹೋಗ್ತವ್ರೆ. ನಾವು ಈಗ ಹೋಗ್ತೇವೆ. ನಮ್ಗೆ ಇನ್ನೂ 8 ಕಿಲೋಮೀಟ್ರ್ ಇದೆ. ನಾವು ಸಂಜೆನೇ ಹೋಗೋದು ಬಿಡಿ ಫಿಕ್ಸು. ಏನಪ್ಪಲೇ ಸಂಜೆನೇ ಹೋಗೋದು ನಾವು ಇನ್ನು. ಹೇಗೆ ವೆದರ್ ಸಕ್ಕತ್ತಾಗಿದೆ ಅಂತ ಹೇಳಿದ್ದಾರೆ. ಇದೇ ಬೇಗ ಇರೋದು ನಮಗೆ. ಒಂದು ಲಾಕ್ ಸ್ಟಾರ್ಟ್ ಮಾಡಿದ್ದೀವಿ, ಒಂದು ವ್ಯೂ ಸಿಕ್ತು ಅಂದರೆ ಯಾಕೆ ತಾನೇ ಬಿಡೋಲ್ಲ ನಾವು. ನೋಡೋಣ ಬನ್ನಿ ಯಾವ ಥರ ಇರುತ್ತೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ವೆದರ್ ನೋಡೋಣ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ. ಜಾಸ್ತಿ ವೀಡಿಯೋ ಆಗುತ್ತೆ ಅಂತಂದು ನನಗೇನೋ ಒಂದು 40 ನಿಮಿಷ ವೀಡಿಯೋ ಆಗುತ್ತೆ ಮೇಲೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಬೆಸ್ಟ್ ವ್ಯೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಬಂದಿರೋದೇ ಎಂಜಾಯ್ ಮಾಡೋದಕ್ಕೆ. ನೆನಿಬೇಕಾದ್ರೆ ಹಂಗೆಲ್ಲ ಲೆಕ್ಕ ಹಾಕೋಬಾರ್ದು. ನೆನಿತೀವಿ ಇಲ್ಲ ಆಲ್ಮೋಸ್ಟ್ ಹೆಂಗಿರೋ ನೆಂದಿರ್ತೀರ. ಕೊಚ್ಚೆ ಪಚ್ಚೆ ಎಲ್ಲ ಏನು ಮಾಡೋಕ್ಕಾಗಲ್ಲ. ಏನಂಗೆ ಕೇಶ್? ಹಾಂ ಅಷ್ಟೇ ತಾನೆ? ಅಷ್ಟೇ ಸಾಗಲಿ ಪಯಣ. ಎಲ್ಲ ರಿಟರ್ನ್ ಬರ್ತಾ ಇದ್ದಾರೆ ಬೈಸ್. ಎಲ್ಲ ಬೆಳಿಗ್ಗೆ ಬೇಗ ಬಂದಿದ್ದಾರೆ. ಎಲ್ಲ ರಿಟರ್ನ್ ಬೇಗ ಹೋಗ್ತವ್ರೆ. ಅವ್ರೇನಷ್ಟೇ ಎಂಜಾಯ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತಿರಂಗೆ. ಯಾಕಂದರೆ ಮಳೆನೇ ಬಂದಿಲ್ಲ. ನಾನು ಮಳೆ ಬಂದಿಲ್ದಿರೋದು ಟ್ರಕ್ಕೆ ಅಲ್ಲ. ಏನಂತೀರ ನೀವು ಕಮೆಂಟ್ ಹಾಕಿ. ಏನಪ್ಪ ಲೇಟ್ ಟ್ರಕ್ಕಲ್ಲಿ ಮಳೆ ಇಲ್ದಿರೋ ಟ್ರಕ್ ಮಾಡೋರ ಟ್ರಕ್ಕನ ನಿಂಗೆ? ಟ್ರಕ್ ಅನ್ನೋದೇ ನಮಗೆ ಗೈಸ್. ಮಳೆ ಇತ್ತು ಅಂದರೆ ಮ್ಯೂಸಿಕ್ ಹಾಕ್ಕೊಂಡು ಹೋಗೋದೆ ಟ್ರೆಕ್ಕಿಂಗು. ಏನು ಮಾಡೋಂಗಿಲ್ಲ. ಮ್ಯೂಸಿಕ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ. ಏನು ಮಾಡೋಣ? ಹಾಡು ನಾವೇ ಆರ್ಡರ್ ಕಾಪಿ ರೈಟ್ಸ್ ಬರ್ತವೆ. ಏನು ಮಾಡೋಣ? ಬರುತ್ತೆ. ಆದ್ರೂ ಈಗ ಯೂಟ್ಯೂಬ್ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ಅಂದರೆ ಟ್ರೈ ಮಾಡೋದಾದ್ರೆ ಕಂಟಿನ್ಯೂಸ್ ಟ್ರೈ ಮಾಡಿ. ಆಲ್ಮೋಸ್ಟ್ ನಿಮಗೆ 200 ಇಲ್ಲ 300 ಸಬ್ಸ್ಕ್ರೈಬ್ ಸಿಕ್ತು ಅಂದರೆ ಒಂದು 60 ಸಬ್ಸ್ಕ್ರೈಬ್ ಸಿಕ್ದಂಗೆ ನಿಮ್ಗೊಂದು ಧೈರ್ಯ ಬರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಬೇರೆ ಕೊಡ್ತಾ ಇದ್ದಾರೆ. ಇನ್ನು ಎಷ್ಟು 8000 ವಾಚ್ ಅವರ್ ಅಂತೆ. 04K ವಾಚ್ ಅವರ್ಗೆ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. 8000 ವಾಚ್ ಅವರ್ ಅದು ಹೊಸೊಬ್ರಿಗೆ ಅಂದರೆ ಜಾಸ್ತಿ ಕಷ್ಟ ಆಗುತ್ತೆ. ನೋಡಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನೀವೇ ಹೇಳಿ. ಅದು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಬೇಕಂತ 1000 ಸಬ್ಸ್ಕ್ರೈಬ್ ಆಗಬೇಕಂತ. 500 ಇತ್ತು. ಅದಕ್ಕೆ ಮುಂಚೆ 1000 ಓಕೆ, ಬಟ್ ವಾಚ್ ಅವರ್ ಕಮ್ಮಿ ಮಾಡಬೇಕಾಯ್ತು. ಯೂಟ್ಯೂಬು ಬರ್ತಾ ಕಷ್ಟ ಆಗ್ತಾಯಿದೆ. ನೋಡಿ ಯಾವ ಥರ ಆಗುತ್ತೆ ನೋಡಿ. ಒಂದು ಮಾತ್ರ ಫುಲ್ ಕಂಪ್ಲೀಟಾಗಿ ನಂಬಕ್ಕೆ ಹೋಗ್ಬೇಡಿ. ಆಲ್ಮೋಸ್ಟ್ ನೀವು ಒಂದು ಆಲ್ಟರ್ನೇಟಿವ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಏನಾದರೂ ಸಕ್ಸಸ್ ಆಯಿತು ಅಂದರೆ ಓಕೆ, ಇಲ್ಲ ಅಂದರೆ ಡ್ರಾಪ್ಔಟ್ ಆಗಿ. ಈಗ ಎಲ್ಲೋದ್ರು ಇವರು ಮುಂದೆ ಹೋಗಿದ್ದಾರೆ ನೋಡಿ. ಎಲ್ಲ ನೀರಲ್ಲಿ ಯಾವ ಥರ ನಡ್ಕೊಂಡು ಹೋಗ್ತಿದ್ದಾರೆ. ಈ ಥರ ನಡ್ಕೊಂಡು ಹೋಗೋದೇ ಒಂಥರ ಚೆಂದ. ಮಾಮೂಲಿಗೆ ನಡ್ಕೊಂಡು ಹೋಗೋದೇ ಬೇರೆ. ಈ ಟ್ರೆಕ್ಕಿಂಗ್ ಟೈಮಲ್ಲಿ ನಡ್ಕೊಂಡು ಹೋದ್ರೆ ಒಂಥರ ಚೆನ್ನಾಗಿರುತ್ತೆ. ಸಾಕಾಗಿದೆ ಅಬ್ಸರ್ವ್ ಮಾಡಿದ್ರೆ ಒಂದು ಖುಷಿಗೆಲ್ಲ ಕಲ್ಲೆಲ್ಲ ಫುಲ್ಲು ಗುಹೆ ಇದೆ. ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ. ಏನಂತ ಸೀರೆ? ವೈ ವಾಟ್ ಹ್ಯಾಪನ್?
ಗೈಸ್ ನಮ್ಮ ಹುಡುಗ ಸಿರಿ ಐಫೋನಿಂದ ಸಿರಿ ಕಾಲ್ ಮಾಡಿ ಲಾಕ್ ಓಪನ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಏನೋ ಓಪನ್ ಆಗ್ತಲ್ಲ, ಏನಾಯ್ತಾ? ಓಪನ್ ಆಗಿಲ್ಲ ನೋಡಿ guys. ಬರ್ತಾ ಇದೆ ಮಳೆ ಅಂತ ಯಾಕಪ್ಪ ನಿಮ್ಮ ಮಳೆ ಸಿರಿ ಯಾಕೆ ಹಿಂಗೆ ಅಯ್ಯೋ ಅನಿಸ್ತಾರೆ. ಫೇಸ್ ಬೇರೆ ರೆಕಗ್ನೈಸ್ ಆಗ್ತಾಯಿಲ್ಲ ಗೈಸ್ ನಮ್ಮ ಫೇಸ್, ಯಾಕೆಂದ್ರೆ ಮಳೆ ಬಂದು ಅವ್ರ ಫೇಸ್ ಅವ್ನಿಗೆ ಐಡೆಂಟಿಫೈ ಆಗ್ತಾಯಿಲ್ಲ. ಏ ಸಿರಿ ಬಂದಿಲ್ಲ. ಓಯ್ ವಾಟ್ ಹ್ಯಾಪನ್? ಎಲ್ಲೇ ಯಾವ ನಿಮ್ಮ ಐಫೋನ್ಲಿ ಗೈಸ್ ಐಫೋನ್ ಯೂಸರ್ಸ್ ಯಾರು ಆಗಿರ್ತೀರ, ಐಫೋನ್ ಬೆಸ್ಟ್ 100 ಬೆಸ್ಟ್ ಅಂತ ಕಮೆಂಟ್ ಆಗಿ. ಯಾಕೆ ಓಪನ್ ಮಾಡಿದ್ರೆ ಬ್ಯಾಕ್ ಹೋಗೋಕ್ಕಾಗಲ್ಲ ಸಡನ್ನಾಗಿ, ಮತ್ತೆ ಫಸ್ಟಿಂದ ಓಪನ್ ಮಾಡಬೇಕು. ಏನು ಮಾಡೋಣ ಇಂಥದ್ದೆಲ್ಲ. ಜೊತೆ ಅಪ್ಲಿಕೇಶನ್ಸು ಎಲ್ಲ ಆ್ಯಂಡ್ರಾಯ್ಡ್ ಫೋನಲ್ಲಿ ಇರೋರಿಗೆ ಹೇಳ್ತಾರೆ ಅದು ಡೌನ್ಲೋಡ್ ಮಾಡಿ ಇದು ಡೌನ್ಲೋಡ್ ಮಾಡೋದು ಅಂತ. ಏನು ಮಾಡೋಣ ಇಂಥವ್ರಿಗೆಲ್ಲ ಹೇಳಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ.